ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ವಂಚಿತರ ರೋಷಾಗ್ನಿ ಕ್ಷಣ ಕ್ಷಣವೂ ಕೂಡ ಸ್ಫೋಟಗೊಳ್ತಾ ಇದೆ. ಒಂದರ್ಥದಲ್ಲಿ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವವೇ ಶುರುವಾದಂತೆ ಕಾಣ್ತಾ ಇದೆ. ಶಾಸಕ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು ಸಾಮೂಹಿಕವಾಗಿ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಾಗಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆ ನೀಡಲಿಕ್ಕೆ ಕೃಷ್ಣಪ್ಪ ಬೆಂಬಲಿಗರು ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಮತ್ತೊಂದು ಕಡೆಯಲ್ಲಿ ಕೆಲವೇ ಕ್ಷಣಗಳ ಹಿಂದಷ್ಟೇ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಸುದ್ದಿ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಸಂಗಮೇಶ್ ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಭದ್ರಾವತಿ ಕ್ಷೇತ್ರದ ಶಾಸಕ ಬಿಕೆ ಸಂಗಮೇಶ್ ರಾಜೀನಾಮೆ ಪತ್ರ ರೆಡಿ ಇದೆ. ಅದನ್ನ ಅಧಿಕೃತವಾಗಿ ಸಲ್ಲಿಸಿ ರಾಜೀನಾಮೆಯನ್ನ ಘೋಷಣೆ ಮಾಡೋದೊಂದು ಮಾತ್ರ ಬಾಕಿ ಇದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಆಕ್ಸೆಸ್ ಮಾಡಿರುವ ಆ ರಾಜೀನಾಮೆ ಪತ್ರವನ್ನ ಕೂಡ ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಸಚಿವ ಸ್ಥಾನ ಕೈತಪ್ಪಿದ ಬೆನ್ನಲ್ಲೇ ಅನೇಕ ಆಕಾಂಕ್ಷಿಗಳೇನಿದ್ರು ಅವರ ಬೆಂಬಲಿಗರು ಸಾಮೂಹಿಕವಾಗಿ ಒಂದು ಕಡೆಯಲ್ಲಿ ರಾಜೀನಾಮೆ ಕೊಡ್ಲಿಕ್ಕೆ, ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಕೆಲವು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧರಾಗ್ತಾ ಇರೋದು. ಸಂಗಮೇಶ್ ಅವರು ಇವತ್ತು ರಾಜೀನಾಮೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಈ ರಾಜೀನಾಮೆ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವೇನಾಗಿದೆ, ಸಿದ್ಧತೆಗಳಾಗ್ತಾ ಇದೆ. ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಒಂದು ಕಡೆ 2 ತಿಂಗಳಾದ ಬಳಿಕ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿ 2 ತಿಂಗಳಾದ ಬಳಿಕ ಪೂರ್ಣ ಸಂಪುಟ ರಚನೆಯ ಸರ್ಕಸ್ ನೆನ್ನೆ ನಡೆದದ್ದು. ಆದರೆ ಅದಾದ ನಂತರವೂ ಕೂಡ ಕಾಂಗ್ರೆಸ್ ಮನೆ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋ ಚಿತ್ರಣ ಬಹಿರಂಗವಾಗಿ ಕಾಣೋಕೆ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಅಸಮಾಧಾನ ಅನ್ನೋದು ಸಹಜವೇ. ನಿರೀಕ್ಷಿತರು ಅನೇಕ ಮಂದಿ ಇದ್ದಾಗ, ಅವಕಾಶ ಲಿಮಿಟೆಡ್ ಇದ್ದಾಗ ಈ ರೀತಿಯ ಘಟನೆಗಳು ಹಿಂದೆನೂ ನಾವು ಬೇರೆ ಬೇರೆ ಪಕ್ಷದ ಆಡಳಿತದ ಸಂದರ್ಭದಲ್ಲಿ ನೋಡಿದ್ದೀವಿ. ಬಟ್ ಈ ಬಾರಿ ಬ್ಯಾಕ್ ಟು ಬ್ಯಾಕ್ ನಾಯಕರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾ ಇರೋದು, ಅವರ ಬೆಂಬಲಿಗರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾ ಇರೋದು. ಸೊ ಏನನ್ನು ಸೂಚಿಸ್ತಾ ಇದೆ ಇವೆಲ್ಲ ಅಂತ? ಸ್ಮಿತಾ, ನೀವು ಒಂದು ಗಮನಿಸಬೇಕು. ಏನಂದರೆ, ಯಾರೆಲ್ಲ ರಾಜೀನಾಮೆಯ ಮಾತಾಡಿದಾರಲ್ಲ, ಈಗ ಯಶವಂತರಾಯಗೌಡ ಪಾಟೀಲರಾಗಿರ್ಬೋದು, ಅಥವಾ ಈಗಷ್ಟೇ ನೀವು ಹೇಳ್ತಾ ಇದ್ರ ಲೇಔಟ್ ಕೃಷ್ಣಪ್ಪ ಅವರ ಪುತ್ರ ಪ್ರಿಯಾ ಕೃಷ್ಣ ಹೆಸರು ಹೇಳ್ತಾ ಇದ್ರಿ. ಈಗ ಬಿ ಕೆ ಸಂಗಮೇಶ್ ಅವರ ರಾಜೀನಾಮೆ ಪತ್ರ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಆ ರಾಜೀನಾಮೆ ಪತ್ರ ಇರುವಂಥದ್ದು. ಸಂಗಮೇಶ್ವರ್ ಅವರು ನಿನ್ನೆ ಹೇಳ್ತಾ ಇದ್ರು, 40 ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ನನಗೆ ಶಾಸಕನಾಗಿ ಟಿಕೆಟ್ ಕೊಡದೇ ಇದ್ರು, ಹಾಗೂ MLA ಟಿಕೆಟ್ ಕೊಡದೇ ಇದ್ರು ನಾನು ಪಕ್ಷದಲ್ಲಿದ್ದೆ. CM ಇಬ್ರಾಹಿಂ ಅವ್ರಿಗೆ ಟಿಕೆಟ್ ಕೊಟ್ಟರು. ಅಷ್ಟೇ ಅಲ್ಲ, 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 50 ಕೋಟಿ ರೂಪಾಯಿ ಆಫರ್ ಇತ್ತು, ನನಗೆ ಮಂತ್ರಿ ಸ್ಥಾನದ ಆಫರ್ ಕೊಟ್ಟರು. ಅಂಥ ಸಂದರ್ಭದಲ್ಲೂ ಪಕ್ಷ ಬಿಟ್ಟಿಲ್ಲ. ಸೊ ನನ್ನ ಹಿರಿತನವನ್ನು, ಪಕ್ಷನಿಷ್ಠೆಯನ್ನು ಪರಿಗಣಿಸಿಲ್ಲ ಅನ್ನೋದು ಅವರ ನೋವಾಗಿತ್ತು. ಮತ್ತು ಕ್ಷೇತ್ರದ ಶಾಸಕರೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ರಾಜೀನಾಮೆ ನಿರ್ಧಾರ ಮಾಡಿದ್ದೇನೆ ಅಂತ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ರು. ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಯೂ ಕೂಡ ಅವರು ಮಾತನಾಡಿದರು. ಅದರ ಬೆನ್ನಲ್ಲೇ ಈಗ ಈ ರಾಜೀನಾಮೆ ಪತ್ರ ಏನೋ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ಬಹುಶಃ ಈಗ ಅವರು ಒಂದು ತೀರ್ಮಾನವನ್ನು, ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಹೈಕಮಾಂಡ್ನ ಕೆಲವು ನಾಯಕರು ಕೂಡ ಸಂಗಮೇಶ್ ಅವರನ್ನ ಅಪ್ರೋಚ್ ಮಾಡಿದ್ದಾರೆ. ಅಂದರೆ ಅವ್ರನ್ನ ಸಮಾಧಾನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಮುಂದೇನಾಗುತ್ತೆ ನೋಡಬೇಕು. ಅವರು ನಿಜಕ್ಕೂ ಕೂಡ ರಾಜೀನಾಮೆ ಕೊಟ್ಟು ಅದರ ಅಂಗೀಕಾರ ಆಗುತ್ತೋ, ಅಥವಾ ಇದು ಕೇವಲ ಅವರ ಏನು ಹೈಕಮಾಂಡ್ ನಾಯಕರ ಮನವೊಲಿಕೆಯ ನಂತರ ಎಗೇನ್ ಅವರು ಮುಂದುವರಿತಾರ, ಸ್ವತಃ ಸಂಗಮೇಶ್ ಅವರವರೇ ಉತ್ತರ ಕೊಡಬೇಕಾಗುತ್ತೆ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಕಡೆಗೂ ಸಚಿವ ಸಂಪುಟ ವಿಸ್ತರಣೆ ಅನ್ನೋ ಪ್ರಕ್ರಿಯೆ ಏನೋ ಆಗಿದೆ. ಆದರೆ ಇದರ ಜೊತೆಗೆ ಬಂಡಾಯ ಕೂಡ ಸ್ಫೋಟವಾಗಿದೆ. ವಿಸ್ತರಣೆ ಮೂಲಕ ಸಂಪುಟಕ್ಕೆ ಎಂಟ್ರಿ ಕೊಟ್ಟವರು ಯಾರ್ಯಾರು, ಕಡೇ ಕ್ಷಣದಲ್ಲಿ ಎಕ್ಸಿಟ್ ಆದವರು ಯಾರ್ಯಾರು, ಎಕ್ಸಿಟ್ ಆದ ಕಾರಣಕ್ಕಾಗಿ ಎಂಟ್ರಿ ಆದವರು ಯಾರು, ಈ ಎಂಟ್ರಿ ಎಕ್ಸಿಟ್ನ ಟ್ವಿಸ್ಟ್ ಇದು ಆಗಿದ್ಯಾಕೆ, ಇದೆಲ್ಲವನ್ನ ನೋಡೋಣ ಎಳೆಯಾಗಿ. ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಂಪುಟ ವಿಸ್ತರಣೆ ಅಂತೂ ಇಂತೂ ಗಜಪ್ರವಾಸದಂತೆ ಆಗಿದ್ದಾಗಿದೆ. ಅದು ಕೂಡ ಗಂಟೆಗೊಂದು ಬದಲಾವಣೆ. ಎಐಸಿಸಿಯಿಂದ ಬಂದಿದ್ದ ಪಟ್ಟಿಯಲ್ಲಿದ್ದ ಇಬ್ಬರು ಕೂಡ ಔಟ್ ಆಗಿದ್ದು, ಕಡೇ ಕ್ಷಣದಲ್ಲಿ ಒಬ್ಬರು ಇನ್ ಆಗಿದ್ದು, ಇಂತಹ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳೊಂದಿಗೆ ಕಡೆಗೂ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಹೀಗೆ ಗಜಪ್ರಸವದಂತಾದ ಸಂಪುಟ ವಿಸ್ತರಣೆ ಮೂಲಕ ಇವತ್ತು ಸಂಪುಟಕ್ಕೆ ಎಂಟ್ರಿ ಕೊಟ್ಟವರು ಯಾರು ಅಂತ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕ್ಯಾಬಿನೆಟ್ ಜಾತಿ ಸಮೀಕರಣ, ಹೆಸರು, ಕ್ಷೇತ್ರ, ಜಾತಿ. PM ನರೇಂದ್ರ ಸ್ವಾಮಿ
ಕ್ಷೇತ್ರ ಮಳವಳ್ಳಿ, ಜಾತಿ ಪರಿಶಿಷ್ಟ ಜಾತಿ. ಶಿವರಾಜ್ ತಂಗಡಿಗೆ, ಕ್ಷೇತ್ರ ಕನಕಗಿರಿ, ಪರಿಶಿಷ್ಟ ಜಾತಿ. ರುದ್ರಪ್ಪ ಲಮಾಣಿ, ಕ್ಷೇತ್ರ ಹಾವೇರಿ, ಲಂಬಾಣಿ. ಕೆಎಸ್ ಬಸವಂತಪ್ಪ, ಕ್ಷೇತ್ರ ಮಾಯಕೊಂಡ, ದಲಿತ, ಪರಿಶಿಷ್ಟ ಜಾತಿ. ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ, ವಾಲ್ಮೀಕಿ, ಪರಿಶಿಷ್ಟ ಪಂಗಡ. ಟಿ ರಘುಮೂರ್ತಿ, ಚಳ್ಳಕೆರೆ ಕ್ಷೇತ್ರ, ವಾಲ್ಮೀಕಿ, ಪರಿಶಿಷ್ಟ ಪಂಗಡ. ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆ ಕ್ಷೇತ್ರ, ಮುಸ್ಲಿಂ. ರಿಜ್ವಾನ್ ಅರ್ಷದ್, ಶಿವಾಜಿನಗರ ಕ್ಷೇತ್ರ, ಮುಸ್ಲಿಂ. ಸಂತೋಷ್ ಲಾಡ್, ಕಲಗಟಗಿ ಕ್ಷೇತ್ರ, ಜಾತಿ ಮರಾಠ. ಮಧು ಬಂಗಾರಪ್ಪ, ಸೊರಬ ಕ್ಷೇತ್ರ, ಜಾತಿ ಈಡಿಗ. ಸಿ ಪುಟ್ಟರಂಗಶೆಟ್ಟಿ, ಚಾಮರಾಜನಗರ ಕ್ಷೇತ್ರ, ಉಪ್ಪಾರ ಜಾತಿ. ಎಸ್ಎಸ್ ಮಲ್ಲಿಕಾರ್ಜುನ, ದಾವಣಗೆರೆ ಉತ್ತರ ಕ್ಷೇತ್ರ, ಜಾತಿ ಲಿಂಗಾಯತ. ಡಾಕ್ಟರ್ ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಜಾತಿ ರಜಪೂತ. ಎನ್ ಚಲುವರಾಯಸ್ವಾಮಿ, ನಾಗಮಂಗಲ ಕ್ಷೇತ್ರ, ಒಕ್ಕಲಿಗ ಜಾತಿ. ಕೆಎಂ ಶಿವಲಿಂಗೇಗೌಡ, ಅರಸೀಕೆರೆ ಕ್ಷೇತ್ರ, ಜಾತಿ ಒಕ್ಕಲಿಗ. ಎಚ್.ಸಿ. ಬಾಲಕೃಷ್ಣ, ಮಾಗಡಿ ಕ್ಷೇತ್ರ, ಜಾತಿ ಒಕ್ಕಲಿಗ. ಬಸವರಾಜ್ ರಾಯರೆಡ್ಡಿ, ಯಲಬುರ್ಗಾ ಕ್ಷೇತ್ರ, ಜಾತಿ ಲಿಂಗಾಯತ. ವಿಜಯಾನಂದ ಕಾಶಪ್ಪನವರ್, ಹೊನಗುಂದ ಕ್ಷೇತ್ರ, ಜಾತಿ ಪಂಚಮಸಾಲಿ ಲಿಂಗಾಯತ. ಲಕ್ಷ್ಮಣ್ ಸೌದಿ, ಕ್ಷೇತ್ರ ಅಥಣಿ, ಲಿಂಗಾಯತ. ಎಐಸಿಸಿಯಿಂದ ಮೊದಲು ಬಂದ ಪಟ್ಟಿಯಲ್ಲಿ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಹೆಸರು ಇರಲಿಲ್ಲ. ಆ ಸ್ಥಾನದಲ್ಲಿ ಇದ್ದದ್ದು ಭಟ್ಕಳದ ಕಾಂಗ್ರೆಸ್ಸಿನ ಶಾಸಕ ಮಂಕಾಳ ಎಸ್ ವೈದ್ಯ ಹೆಸರು. ಆದರೆ ಪಟ್ಟಿ ಬಂದ 1 ಗಂಟೆಯಲ್ಲಿ ಮಂಕಾಳ ವೈದ್ಯರ ಹೆಸರಿಗೆ ಕೊಟ್ಟು ಆ ಸ್ಥಾನದಲ್ಲಿ ಹೆಸರು ಎಸ್ಎಸ್ ಮಲ್ಲಿಕಾರ್ಜುನ ಅವರ ಹೆಸರನ್ನು ಸೇರಿಸುವ ಮೂಲಕ ಪರಿಷ್ಕೃತ ಪಟ್ಟಿಯನ್ನು ಕಳುಹಿಸಲಾಯಿತು. ಇದೇ ರೀತಿ ಎಐಸಿಸಿಯಿಂದ ಬಂದಿದ್ದ ಪಟ್ಟಿಗೆ ಸಿಕ್ಕಂತಹ ಮತ್ತೊಂದು ಬಿಗ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅದು ಸಂಪುಟಕ್ಕೆ ಸೇರ್ಪಡೆ ಆಗಲಿದ್ದ ಏಕೈಕ ಮಹಿಳೆಯ ಹೆಸರಿಗೆ ಇದೀಗ ತಡೆ ನೀಡಿತು. ಅಸಲಿಗೆ ಎಐಸಿಸಿಯಿಂದ ಬಂದಿದ್ದ ಪಟ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಹೆಸರಿತ್ತು. ಆದರೆ ಪಟ್ಟಿ ಬಂದ ಕೆಲ ಹೊತ್ತಿಗೆ ಗಾಯತ್ರಿ ಶಾಂತೇಗೌಡ ಹೆಸರಿಗೆ ತಡೆಯನ್ನು ನೀಡಲಾಯಿತು. ಈ ಮೂಲಕ ಸಂಪುಟ ಸೇರ್ಪಡೆಯಾಗಲು ಪ್ರಮಾಣವಚನ ಸ್ವೀಕರಿಸಲು ಗಾಯತ್ರಿ ಶಾಂತೇಗೌಡ ಸಿದ್ಧರಾಗಿ ಬಂದಿದ್ದರು. ಆದರೆ ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಹಾಗೂ ಹೈಕಮಾಂಡ್ ನಾಯಕರ ಮಧ್ಯೆ ನಡೆದಂತಹ ಮಾತುಕತೆಯ ಪರಿಣಾಮ 1 ಸ್ಥಾನ ಖಾಲಿ ಉಳಿಸಿಕೊಳ್ಳುವ ತೀರ್ಮಾನವಾಯಿತು. ಈ ನಿರ್ಧಾರದೊಂದಿಗೆ ಗಾಯತ್ರಿ ಶಾಂತೇಗೌಡಗೆ ನಿರಾಸೆಯೊಂದೇ ಉಳಿಯಿತು. ಒಬ್ಬಾಕಿಯು ಮಹಿಳಾ ಸಚಿವೆ ಇಲ್ಲದಂತಹ ಸಂಪುಟ ಕೂಡ ರಚನೆಯಾಯಿತು ನೋಡಿ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಸಂಪುಟ 2.0ಗೆ ಅಚ್ಚರಿಯ ಎಂಟ್ರಿ ಕೊಟ್ಟವರು ಯಾರ್ಯಾರು ಅಂತ ಈಗ ನೋಡ್ತಾ ಹೋಗೋಣ. ಸಂಪುಟ 2.0ಗೆ ಅಚ್ಚರಿಯ ಎಂಟ್ರಿ ರುದ್ರಪ್ಪ ಲಮಾಣಿ, ಹಾವೇರಿ, ಲಂಬಾಣಿ. ರುದ್ರಪ್ಪ ಲಮಾಣಿ ಇವರ ಹೆಸರು ಅಷ್ಟಾಗಿ ಚರ್ಚೆಯಲ್ಲಿ ಇರಲಿಲ್ಲ. ಇವರು ಅಂತಹ ಲಾಬಿಯನ್ನು ಕೂಡ ಮಾಡಿರಲಿಲ್ಲ. ಆದರೆ ಲಂಬಾಣಿ ಸಮುದಾಯದವರಿಗೆ ಪ್ರಾತಿನಿಧ್ಯ ನೀಡುವ ಹಿನ್ನೆಲೆಯಲ್ಲಿ ರುದ್ರಪ್ಪ ಲಮಾಣಿ ಹೆಸರು ಮುನ್ನೆಲೆಗೆ ಬಂದಿದೆ. ಕೆಎಸ್ ಬಸವಂತಪ್ಪ ಮಾಯಕೊಂಡ, ದಲಿತ, ಪರಿಶಿಷ್ಟ ಜಾತಿ. ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಕೂಡ ಸಚಿವರಾಗಬಹುದು ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇವರು ಸಹ ದೆಹಲಿಗೆ ಹೋಗಿ ಲಾಬಿ ಮಾಡಿದರು. ಆದರೆ ಪೈಪೋಟಿಯ ಮಧ್ಯೆ ಇವರಿಗೆ ಸಿಗುವ ಸಾಧ್ಯತೆ ಕೂಡ ಕಡಿಮೆ ಅಂತ ಭಾವಿಸಲಾಗಿತ್ತು. ಅಂತಿಮವಾಗಿ ಅಚ್ಚರಿಯ ಎಂಟ್ರಿ ಎಂಬಂತೆ ಬಸವಂತಪ್ಪ ಸಚಿವರಾಗಿದ್ದಾರೆ. ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆ, ಮುಸ್ಲಿಂ. ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷದ್ರೋಹದ ಆರೋಪವನ್ನು ಎದುರಿಸ್ತಾ ಇದ್ರು. ಇವರ ಸೇರ್ಪಡೆಗೆ ಸಿದ್ದರಾಮಯ್ಯ ವಿರೋಧವಿತ್ತು. ಇಷ್ಟೆಲ್ಲದರ ನಡುವೆ ಕೂಡ ಕೆಸಿ ವೇಣುಗೋಪಾಲ್ ಜಮೀರ್ ಪರ ಗಟ್ಟಿಯಾಗಿ ನಿಂತ ಪರಿಣಾಮ ಜಮೀರ್ಗೆ ಕಡೆಗೂ ಕೂಡ ಸಂಪುಟಕ್ಕೆ ಅಚ್ಚರಿಯ ಎಂಟ್ರಿ ಕೊಟ್ಟಿದ್ದಾರೆ. ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮಾಂತರ, ವಾಲ್ಮೀಕಿ ಜಾತಿ. ವಾಲ್ಮೀಕಿ ನಿಗಮದ ಹಗರಣದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ವಿಪಕ್ಷಗಳ ಬಾಯಿಗೆ ಆಹಾರವಾಗಬಹುದು ಎಂಬ ಹಿನ್ನೆಲೆಯಲ್ಲಿ ಇವರ ಸೇರ್ಪಡೆ ಬಗ್ಗೆ ಅನುಮಾನಗಳಿದ್ದವು. ನಾಗೇಂದ್ರ ಕೂಡ ಲಾಬಿ ಮಾಡದೆ ಮೌನಕ್ಕೆ ಶರಣಾಗಿದ್ದರು. ಹಾಗೆ ಸೈಲೆಂಟ್ ಆಗಿದ್ದ ನಾಗೇಂದ್ರ ಈಗ ಸೈಲೆಂಟ್ ಆಗಿಯೇ ಸಂಪುಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ, ದಾವಣಗೆರೆ ಉತ್ತರ, ಲಿಂಗಾಯತ ಜಾತಿ. ಎಐಸಿಸಿ ಇಂದು ಮೊದಲ ಬಿಡುಗಡೆ ಮಾಡಿದಂತಹ ಪಟ್ಟಿಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರಿರಲಿಲ್ಲ. ಕೆಲ ಹೊತ್ತಿನ ನಂತರ ಮಂಕಾಳ ಸುಬ್ಬ ವೈದ್ಯ ಬದಲು ಮಲ್ಲಿಕಾರ್ಜುನ್ ಅಚ್ಚರಿಯ ಎಂಟ್ರಿ ಕೊಟ್ಟಿದ್ದು ವಿಶೇಷವಾಗಿದೆ. ಇನ್ನು ಈ ಸಂಪುಟದಲ್ಲಿ ಯಾವ್ಯಾವ ಸಮುದಾಯದ ಶಾಸಕರು ಎಷ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಕ್ಯಾಬಿನೆಟ್ ಜಾತಿ ಸಮೀಕರಣ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಅತಿದೊಡ್ಡ ಸಂಖ್ಯೆ ಅಂದರೆ 7 ಮಂದಿ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರಿದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯದ 5 ಸಚಿವರು, ಪರಿಶಿಷ್ಟ ಜಾತಿಯ 6 ಸಚಿವರು,
ಪರಿಶಿಷ್ಟ ಪಂಗಡದ 3 ಸಚಿವರು, ಮುಸ್ಲಿಂ ಸಮುದಾಯದ 3 ಸಚಿವರು, ಕುರುಬ ಸಮುದಾಯದ 2 ಸಚಿವರು, ಈಡಿಗ ಸಮುದಾಯದ 1 ಸಚಿವ, ಮರಾಠ ಸಮುದಾಯದ 1 ಸಚಿವ, ಉಪ್ಪಾರ ಸಮುದಾಯದ 1 ಸಚಿವ, ಲಂಬಾಣಿ ಸಮುದಾಯದ 1 ಸಚಿವ, ರಜಪೂತ ಸಮುದಾಯದ 1 ಸಚಿವ, ಕ್ರಿಶ್ಚಿಯನ್ ಸಮುದಾಯದ 1 ಸಚಿವ ಹಾಗೂ ರೆಡ್ಡಿ ಒಕ್ಕಲಿಗ ಸಮುದಾಯದ 1 ಸಚಿವರು. ಹೀಗೆ ಸಿಎಂ ಒಳಗೊಂಡು ಒಟ್ಟು 33 ಮಂದಿ ಸಂಪುಟದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿರುವಂತಹ ಸಚಿವರ ಪೈಕಿ ಮೊದಲ ಬಾರಿ ಸಚಿವರಾದವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಮೊದಲ ಬಾರಿಗೆ ಸಚಿವರಾದವರು ಹೆಸರು ಕ್ಷೇತ್ರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿರುವವರ ಪೈಕಿ ಮೊದಲ ಬಾರಿಗೆ ಸಚಿವರಾಗಿರುವವರು ಯಾರ್ಯಾರು ಅಂತ ನೋಡೋದಾದ್ರೆ, ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಚಿವರಾಗಿರುವ ಸಂಪುಟದ ಮಟ್ಟಿಗೆ ಹೊಸ ಮುಖಗಳು. ಇವಿಷ್ಟು ಈ ಸಂಪುಟದ ಎಳೆ ಚಿತ್ರಣವಾದರೆ, ಈ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಭುಗಿಲೆದ್ದಿರುವಂತಹ ಭಿನ್ನಮತ, ರಾಜೀನಾಮೆ ಪರ್ವ, ಒಬ್ಬರು ಮಹಿಳಾ ಮಂತ್ರಿ ಇಲ್ಲದಿರುವಂತಹ ಹಿನ್ನೆಲೆಯಲ್ಲಿ ಅಸಮಾಧಾನ, ಸಂಪುಟದಲ್ಲಿ ಬಹುತೇಕ ಒಂದೇ ಬಣದ ನಾಯಕರಿದ್ದಾರೆ ಎಂಬ ಆರೋಪ, ಜಾತಿ ಸಮೀಕರಣದಲ್ಲಾಗಿರುವಂತಹ ಎಡವಟ್ಟು, ಇವೆಲ್ಲವೂ ಕೂಡ ಈ ಎಳೆ ರಾಜಕೀಯದ ಮುಂದಿನ ಎಳೆ. ಇನ್ನು ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾದ ಬೆನ್ನಲ್ಲೇ ಇದೀಗ ಭಿನ್ನಮತ ಭುಗಿಲೆದ್ದಿದೆ. ರಾಜೀನಾಮೆ ಪರ್ವ ಶುರುವಾಗಿದೆ. ಒಬ್ಬರು ಮಹಿಳಾ ಮಂತ್ರಿ ಇಲ್ಲದೇ ಇರೋ ಹಿನ್ನೆಲೆಯಲ್ಲಿ ಅಸಮಾಧಾನ ಸಹಜವಾಗೇ ಇದೆ. ಸಂಪುಟದಲ್ಲಿ ಬಹುತೇಕ ಒಂದೇ ಬಣದ ನಾಯಕರು ಇದ್ದಾರೆ ಅನ್ನೋ ಆರೋಪ ಕೂಡ ಜೊತೆಯಲ್ಲೇ ಇದೆ. ಜಾತಿ ಸಮೀಕರಣದಲ್ಲೂ ಕೂಡ ಎಡವಟ್ಟುಗಳಾದಂತೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರ ಮೌನ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೌನ, ಇದರ ಹಿಂದಿರೋ ಒಗಟೇನು, ಇದೆಲ್ಲವನ್ನ ನೋಡೋಣ ಎಳೆಯಾಗಿ. ಕೊನೆಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಹೈಕಮಾಂಡ್ನಿಂದ ಅಧಿಕೃತ ನೂತನ ಸಚಿವರ ಪಟ್ಟಿ ಹೊರಬೀಳ್ತಾ ಇದ್ದಂತೆ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದ ಶಾಸಕರ ಅಸಮಾಧಾನದ ಕಟ್ಟೆ ಒಡೆದಿದೆ. ಯಾರೆಲ್ಲ ಸಿಟ್ಟಾದ್ರು, ಯಾರು ರಾಜೀನಾಮೆ ಕೊಟ್ರು ಅಂತ ಈಗ ನೋಡೋಣ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ. ಸಿಗದ ಸ್ಥಾನಮಾನ, ಬ್ಲಾಸ್ಟ್ ಆಯಿತು ಅಸಮಾಧಾನ. ಅಂತೂ ಇಂತೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಏನೋ ಆಯಿತು. ಹೈಕಮಾಂಡ್ನಿಂದ ಅಧಿಕೃತ ನೂತನ ಸಚಿವರ ಪಟ್ಟಿ ಹೊರಬೀಳ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳ ಅಸಮಾಧಾನದ ಕಟ್ಟೆ ಒಡೆದಿದೆ. ಸಂಪುಟ ವಿಸ್ತರಣೆ ಜೊತೆಗೆ ಗೊಂದಲವು ವಿಸ್ತರಣೆ. ಅತೃಪ್ತರ ಪ್ರಕಾರ ಮಾತು ತಪ್ಪಿದ್ದಕ್ಕೆ ಸಿಎಂ ಡಿಕೆಶಿಯೇ ಹೊಣೆ. ಈ ನಡುವೆ ಅಸಮಾಧಾನಗೊಂಡಿರುವಂಥ ಯಶವಂತರಾಯಗೌಡ ಡಿಕೆಶಿ ಕೊಟ್ಟಂತ ಮಾತಿಗೆ ತಪ್ಪಿದ್ದಾರೆ. ರಾಜೀನಾಮೆ ಕೊಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಸಮಾಧಾನದ ನಡುವೆ ಹೊಸ ಬಾಂಬ್ ಸಿಡಿಸಿರುವಂಥ ಬೇಳೂರು ಗೋಪಾಲಕೃಷ್ಣ, ನಾವು 12 ಜನ ಸಮಾನ ಮನಸ್ಕ ಶಾಸಕರು ನಾಳೆಯೇ ರಾಜೀನಾಮೆ ಕೊಡ್ತೀವಿ ಅಂತ ಕಂಡ ತುಂಡವಾಗಿ ಹೇಳಿದ್ದಾರೆ. ನಾನು 4 ದಶಕಗಳ ರಾಜಕಾರಣ ಮಾಡಿದ್ದೀನಿ. ಒಂದೇ ಪಕ್ಷದೊಳಗೆ ನಿಷ್ಠೆಯಿಂದ ಅವಕಾಶ ಕೊಡ್ರಿ ಅಂತ ಕೇಳಿದ್ದೆ ಮತ್ತು ಮಾತು ಕೊಟ್ಟಿದ್ರು ಅವ್ರು ನನಗೆ. ಬೇರೆಯವ್ರ ವಿಷಯ ಬೇರೆ, ನಾನು ವಿಷಯದಾಗ ಮಾತು ಕೊಟ್ಟಿದ್ರು, ಮಾತು ಉಳಿಸ್ಕೊಂಡಿಲ್ಲ, ಅದಕ್ಕೆ ಅನಿವಾರ್ಯ ತೀರ್ಮಾನ ಮಾಡಿದ್ದೀನಿ. ನಾನು ಕೇಳಿದ್ದೀನಿ, ನನ್ನ ಹಕ್ಕುಗಳು ಕೇಳಿದ್ದೀನಿ, ನಾನು ನೋವಾಗಿದೆ, ಬೇಸರ ಆಗಿದೆ. ಅದರಿಂದ ನಾಳೆ 10 ಗಂಟೆಗೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತು ನಿಗಮಕ್ಕೂ ರಾಜೀನಾಮೆ ಕೊಡ್ತೇನೆ. ಇನ್ನೊಂದಿಷ್ಟು ಜನ ನಿಮ್ಮ ಜೊತೆಗೆ ಬೇಸರ ಪಟ್ಕೊಂಡಿರೋಂಥ ಶಾಸಕರು ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸಹ ಸುಮಾರು ಜನ ಇದ್ದಾರೆ. ಅವರೆಲ್ಲ ನಾಳೆ ಬಹುಶಃ ಬರ್ತಾರೆ. ನಾಳೆ ಬಂದು ನಾವೆಲ್ಲ ಒಟ್ಟಾಗೋಣ, ಕೂತು ಚರ್ಚೆ ಮಾಡಬೇಕಂತ ಹೇಳಿದ್ದಾರೆ. ಇನ್ನು ಒಬ್ಬರಲ್ಲ, ಇಬ್ಬರಲ್ಲ, ಸಾಲು ಸಾಲು ನಾಯಕರು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕೋಪಗೊಂಡಿದ್ದಾರೆ. ನನ್ನ ಹಿರಿತನವನ್ನ ಪಕ್ಷ ಪರಿಗಣಿಸಿಲ್ಲ. ಶಾಸಕರಾಗಿ 49ನೇ ವರ್ಷ, ಅತ್ಯಂತ ಹಿರಿಯ ಸಚಿವನು ಕೂಡ ಆಗಿದ್ದಂಥವನು. ಆದರೆ ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದಾಗ ಉಸಿರು ಕಟ್ಟುವಂಥ ವಾತಾವರಣ ಆಗಿದೆ. ನನಗಿನ್ನ ಜಾಸ್ತಿ ನನಗೆ ಸ್ಪಂದಿಸ್ತಕ್ಕಂಥವ್ರು ನನ್ನ ಜಿಲ್ಲೆಯ ಸಮಾಜದ ಮುಖಂಡರುಗಳು ಮತ್ತು ಕ್ಷೇತ್ರದ ಮತದಾರರು. ಎಲ್ಲೋ ಒಂದು ಕಡೆಗೆ ಅವಮಾನ ಆಗಿದೆ ಅಂತಕ್ಕಂಥ ಭಾವನೆ ಅವ್ರಿಗೆ ಬಂದಿದೆ. ಸಚಿವ ಸ್ಥಾನ ಮಿಸ್, ಅಶೋಕ್ ಪಠಣ್ ರೋಷಾಗ್ನಿ. ಕೈತಪ್ಪಿದ್ದ ಸ್ಥಾನ, ಬೆಂಬಲಿಗರಿಂದ ಹೈಡ್ರಾಮಾ.
ತನ್ವೀರ್ ಬಾದರ್ಲಿ ಫ್ಯಾನ್ಸ್ ಆತ್ಮಹತ್ಯೆಗೆ ಯತ್ನ. ಈ ಪೈಕಿ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಅವರ ಬೆಂಬಲಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಬೆಂಬಲಿಗರು ಬೀದಿಗಿಳಿದು ಎದೆ ಹೊಡೆದುಕೊಂಡು ಕಣ್ಣೀರಿಟ್ಟು ಪ್ರತಿಭಟಿಸಿ ರೋಷಾಗ್ನಿ ಹೊರಹಾಕಿದ್ದಾರೆ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಮೈಸೂರಲ್ಲಿ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತನ್ವೀರ್ ಸೇಠ್ ಮನೆ ಮತ್ತು ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟಿಸಿದ್ದಾರೆ. ಈ ವೇಳೆ ಅಭಿಮಾನಿಯೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಅತ್ತ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ದು ಮಾನವ ಸರಪಳಿ ನಿರ್ಮಿಸಿ ತನ್ವೀರ್ ಅಭಿಮಾನಿಗಳು ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಗಿದ್ದಾರೆ. ಈ ವೇಳೆ ಟೈರ್ಗೆ ಬೆಂಕಿ ಹಚ್ಚಲು ಕಾರ್ಯಕರ್ತರು ಮುಂದಾಗಿದ್ದು ಪೊಲೀಸರು ಕೈ ಕಾರ್ಯಕರ್ತರಿಂದ ಟೈರ್ ಕಿತ್ತುಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಮಂಡ್ಯದಲ್ಲೂ ಶಾಸಕ ತನ್ವೀರ್ ಸೇಠ್ಗೆ ಸ್ಥಾನ ಮಿಸ್ ಹಿನ್ನೆಲೆ ಮುಸ್ಲಿಂ ಸಮುದಾಯ ಪ್ರತಿಭಟನೆ ನಡೆಸಿದ್ದಾರೆ. ಸಚಿವ ಸ್ಥಾನ ತಪ್ಪಿರುವುದು ಖಂಡನೀಯ, ಸಚಿವ ಸ್ಥಾನ ನೀಡುವಂತೆ ಆಗ್ರಹ ಮಾಡಿದ್ದಾರೆ. ಡಿಕೆಶಿ ಪ್ರತಿಕೃತಿ ದಹಿಸಿದ ಕೈ ಕಾರ್ಯಕರ್ತರು. ವಿಜಯನಗರದ ಶಾಸಕ ಕೃಷ್ಣಪ್ಪ, ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ರೋಡ್ ಟೋಲ್ಗೇಟ್ ಬಳಿ ಬೆಂಬಲಿಗರು ಕೆಂಡಾಮಂಡಲರಾಗಿದ್ದು ಸಿಎಂ ಡಿಕೆಶಿ ಪ್ರತಿಕೃತಿ ದಹಿಸಿದ್ದಾರೆ. ಇತ್ತ ನಾಗರಬಾವಿಯಲ್ಲೂ ಕೈ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಚಿವ ಸ್ಥಾನ ನೀಡೋದಕ್ಕೆ ವಿಜಯನಗರ ವಾರ್ಡ್ ಅಧ್ಯಕ್ಷರು, ಮಹಿಳಾ ಘಟಕ ಸೇರಿದಂತೆ ಅನೇಕರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಹಿಟ್ನಾಳ್ ಅಭಿಮಾನಿಗಳಿಂದ ಟೈರ್ಗೆ ಬೆಂಕಿ. ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸ್ಥಾನ ಮಿಸ್ ಆಗಿದ್ದಕ್ಕೆ ಕೊಪ್ಪಳದಲ್ಲಿ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಯಾರ ಕಾರಣಕ್ಕಿಂತಲೂ ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ನಾಯಕರು ಆಗಲೇ ಮಾತು ಕೊಟ್ಟಿದ್ದರು, ಈ ಮುಂದಿನ ದಿನಮಾನದಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀವಿ, ಮಂತ್ರಿ ಸ್ಥಾನ ಕೊಡಿಸ್ತೀವಿ ಅಂತ. ಎಲ್ಲ ಈ ಜಿಲ್ಲೆದೊಳಗೆ ಈಗ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ರವರು ಎಲ್ಲರೂ ಮಾತು ಕೊಟ್ಟಿದ್ದರು, ಮುಂದಿನ ದಿನಮಾನದಲ್ಲಿ ಸರಿಪಡಿಸ್ತೀವಿ, ಈ ಸದ್ಯ ಏನು ಈಗ ಬೇರೆದವ್ರಿಗೆ ಕೊಡ್ತಾ ಇದ್ದೀವಿ, ಅವಕಾಶ ಕೊಡ್ರಿ ಅಂತ ಹೇಳಿದರು. ಆವಾಗ ಸೌಮ್ಯ ರಾಜಕಾರಣಿಗೆ ಹೆಸರಾಗಿರ್ತಕ್ಕಂಥ ನಮ್ಮ ಯಶವಂತರಾಯಗೌಡ ಪಾಟೀಲರು ದೊಡ್ಡ ಮನಸ್ಸು ಮಾಡಿ ಆಯಿತು ಅಂತ ಹೇಳಿ ಅವಾಗ ಒಪ್ಕೊಂಡು ಅವರಿಗೆ ಕೊಡ್ರಿ, ನನಗೆ ಬೇಡ ಅಂತ ಹೇಳಿರ್ತಕ್ಕಂಥ ಉದಾಹರಣೆಗಳದಾವ. ಆದರೆ ಅಂಥವ್ರಿಗೆ ಇವತ್ತು ಅವಕಾಶ ಇತ್ತು. ಬೆಳಿಗ್ಗೆ ಎಲ್ಲ ಲಿಸ್ಟ್ 5-6 ದಿವಸ ಎಲ್ಲ ಅವ್ರದ್ದೇ ಲಿಸ್ಟ್, 2ನೇ ನಂಬರ್ ಲಿಸ್ಟ್ ಅವ್ರದ್ದೇ ಇತ್ತು. ಈ ಸತಿ ಬೆಳಿಗ್ಗೆ ನೋಡಿದ್ರೆ ಅವ್ರ ಲಿಸ್ಟ್ ಇಲ್ಲ ಅಂದಮ್ಯಾಗ ಅನ್ಯಾಯ ಅಂದ್ರೆ ಅನ್ಯಾಯದ ಪರಮಾವಧಿ ಸರ್, ಇದು ಅನ್ಯಾಯದ ಪರಮಾವಧಿ. ಈ ರೀತಿ ಆಗಬಾರ್ದಾಗಿತ್ತು ಅನ್ನೋದು ನಮ್ಮ ಇಂಡಿ ಕ್ಷೇತ್ರದ ಜನತೆಯ ಒಂದು ಕೂಗು. ಹೆದ್ದಾರಿ ತಡೆದು ಹೆಬ್ಬಾಳ್ಕರ್ ಬೆಂಬಲಿಗರ ಪ್ರತಿಭಟನೆ. ಬೆಳಗಾವಿಯಲ್ಲಿ ಶಾಸಕಿ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಹಿರೇಬಾಗೇವಾಡಿ ಟೋಲ್ ಬಳಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟಿಸಿ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇತ್ತ ಬೆಂಗಳೂರಿನ ಚಾಲುಕ್ಯ ವೃತ್ತದಲ್ಲೂ ಹೆಬ್ಬಾಳ್ಕರ್ ಬೆಂಬಲಿಗರು ಧರಣಿ ಮಾಡಿದ್ದಾರೆ. ಇಂಡಿ ಶಾಸಕರ ಬೆಂಬಲಿಗರಿಂದ ಆಕ್ರೋಶ. ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಆದರೆ 2ನೇ ಸಂಪುಟ ಪಟ್ಟಿಯಲ್ಲಿ ಹೆಸರಿಲ್ಲದನ್ನ ಕಂಡು ಶಾಸಕ ಭವನದ ಮುಂಭಾಗ ಬೆಂಬಲಿಗರು ಸಿಟ್ಟಿಗೆದ್ದಿದ್ದಾರೆ. ಈ ಬಾರಿ ಶಾಸಕರಾಗಿರುವಂಥ ಹಿರಿಯ ಶಾಸಕರಿಗೆ ಅನ್ಯಾಯವಾಗಿದೆ ಅಂತ ಧಿಕ್ಕಾರ ಕೂಗಿದ್ದಾರೆ. ಅಭಿಮಾನಿಗಳಿಂದ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನ. ರಾಯಚೂರಿನ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅಭಿಮಾನಿಗಳು ಬೀದಿಗಿಳಿದಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಫುಲ್ಲಾ ಹಾಗೂ ಅಮರೇಗೌಡ ಎಂಬ ಇಬ್ಬರು ಅಭಿಮಾನಿಗಳು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಈ ವೇಳೆ ಹಂಪನಗೌಡರ ಉಳಿದ ಬೆಂಬಲಿಗರು ಬಾಟಲ್ ಕಸಿದುಕೊಂಡು ರಕ್ಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಸಂಬಂಧಿ ಬಿ ವೆಂಕನಗೌಡ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ರವಾನಿಸಿದ್ದಾರೆ. 5 ಬಾರಿ ಶಾಸಕರಾಗಿದ್ದರೂ ಸಚಿವ ಸ್ಥಾನ ನೀಡೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಸ್ಗೆ ಕಲ್ಲು ಎಸೆದು ಫ್ಯಾನ್ಸ್ ಆಕ್ರೋಶ. ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅಭಿಮಾನಿಗಳು ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರಿ ಬಸ್ಗೆ ಕಲ್ಲು ಎಸೆದಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆಯಲ್ಲಿ ಕೈ ಕಾರ್ಯಕರ್ತರ ಹೈಡ್ರಾಮಾ. ಕೋಲಾರದ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ಬೆಂಬಲಿಗರು ಬಂಗಾರಪೇಟೆ ಅಂಬೇಡ್ಕರ್ ಪ್ರತಿಮೆ ಎದುರು ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ಸಚಿವ ಸ್ಥಾನ ನೀಡದೆ ಹೋದರೆ ಅವಳಿ ಜಿಲ್ಲೆಯ 7 ಜನ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ನೀಡುವಂತೆ ಎಚ್ಚರಿಸಿದ್ದಾರೆ.
ಇತ್ತ ಮಂತ್ರಿ ಪಟ್ಟಕ್ಕಾಗಿ ಎಲ್ಲ ಪ್ರಯತ್ನ ಮಾಡಿದ ನಂತರವೂ ಸಚಿವ ಸ್ಥಾನ ಕೈತಪ್ಪಿದ ಕಾರಣ ಅನೇಕ ಶಾಸಕರಿಗೆ ನಿರಾಸೆಯಾದ ಪರಿಣಾಮ ಹೀಗೆ ಆಕ್ರೋಶದ ಕಟ್ಟೆ ಒಡೆದಿದೆ. ಶಾಸಕರ ರಾಜೀನಾಮೆ ಬೆದರಿಕೆ ಕೇವಲ ಹೇಳಿಕೆಗೆ ಸೀಮಿತವಾಗುತ್ತೋ ಅಥವಾ ಯಶವಂತರಾಯಗೌಡ ಪಾಟೀಲರ ಹಾಗೆ ರಾಜೀನಾಮೆ ಕೊಡುವ ಮಟ್ಟಿಗೆ ಹೋಗುತ್ತೋ? ರಾಜೀನಾಮೆ ಕೊಟ್ಟರೂ ಅದು ಅಂಗೀಕಾರವಾಗದೆ ಹಾಗೆ ಉಳಿಯುವ ಮೂಲಕ ಎಲ್ಲ ತಣ್ಣಗಾಗುತ್ತೋ ಅನ್ನೋದು ಸದ್ಯದ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗೆ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಬಹುಶಃ ಈಗೇನು ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ, ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ, ಇವ್ರಿಗೂ ಗೊತ್ತಿರೋ ವಿಚಾರನೆ. ನವ್ ಆರ್ ನೆವರ್. ಇನ್ನು 2028 ಚುನಾವಣೆವರೆಗೆ ಮಹತ್ತರವಾದ ಬದಲಾವಣೆ ಕಷ್ಟ ಸಾಧ್ಯ. 2028 ಚುನಾವಣೆ ಮತ್ತೊಂದು ಬ್ಯಾಟಲ್, ಅದಾದ್ಮೇಲೆ ಫಲಿತಾಂಶ ಏನಾಗುತ್ತೋ, ಬಹುಶಃ ಇದೂ ಕಾರಣಕ್ಕೆ ಇನ್ಫ್ಯಾಕ್ಟ್ ಈ ರೀತಿ ಆಕ್ರೋಶ ಅಸಮಾಧಾನ ಹೆಚ್ಚಾಗ್ತಿದೆಯಾ ಅಂತ. ಯು ಆರ್ ರೈಟ್. ಇದೂ ಒಂದು ಕಾರಣ, ಹಲವು ಕಾರಣಗಳ ಜೊತೆ ಸ್ಮಿತಾ, ಇದೂ ಒಂದು ಕಾರಣ. ನೋಡಿ, ಇಲ್ಲ ಅಂತಿದ್ರೆ ಈಗ BK ಸಂಗಮೇಶ್ವರ್ ಅವರು ನಿನ್ನೆ ಹೇಳಿಕೆ ಕೊಟ್ಟರು, ಇವತ್ತು ರಾಜೀನಾಮೆ ಪತ್ರವನ್ನು ಸಿದ್ಧಪಡಿಸಿದ್ದಾರೆ ಅನ್ನುವಂಥದ್ದು. ಇದನ್ನು ನೋಡೋದಾದರೆ ಏನಂತ ಹೇಳಿ ಸಂದೇಶವನ್ನು ಕೊಡುತ್ತೆ ಇದು? ಅವರೆಲ್ಲರೂ ಕೂಡ 40 ವರ್ಷ ಕಾದು ನೋಡಿದ್ದಾಯಿತು, ಇನ್ನೆಷ್ಟು ಕಾದು ನೋಡೋದು? ಕಾದು ನೋಡುವ ಸಮಯ ಮುಗ್ದು ಹೋಗಿದೆ, ಅಂದರೆ ಒಂದು ಸಹನೆಯ ಮಟ್ಟವನ್ನು ಮೀರಿದೆ ಇದು ಅನ್ನುವ ಸಂದೇಶವನ್ನು ಇದು ಕೊಡ್ತಾ ಇದ್ದಾರೆ. ಅದು ಹೈಕಮಾಂಡ್ಗೂ ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿ ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಹಾಗೂ AICC ಪ್ರಧಾನ ಕಾರ್ಯದರ್ಶಿ, ರಾತ್ರೋರಾತ್ರಿ ಬಂದು ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವ್ರ ಜೊತೆ ಮಾತನಾಡ್ಲಿಕ್ಕೆ ಒಂದು ಟೀಮ್ ರೆಡಿ ಮಾಡಿದ್ದಾರೆ. ಆ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಗೊತ್ತಾ? ನಿನ್ನೆ ಮಿನಿಸ್ಟರ್ ಆದ್ರಲ್ಲ HC ಬಾಲಕೃಷ್ಣ ಅವರು, ಡಾಕ್ಟರ್ ರಂಗನಾಥ್ ಅವರು, BV ಶ್ರೀನಿವಾಸ್, ಇವ್ರನ್ನೆಲ್ಲ ಒಂದು ಟೀಮ್ ಮಾಡಿ ಈಗ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿ. ಚಲುವರಾಯಸ್ವಾಮಿ ಅವರು, ಇವರೆಲ್ಲ ಇದ್ದಾರೆ. ಅದೇ ಕಾರಣಕ್ಕಾಗಿ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವ್ರ ಮನೆಗೂ ಹೋಗ್ತಾ ಇದ್ದಾರೆ. ಈಗ BK ಸಂಗಮೇಶ್ವರ್ ಅವ್ರ ವಿಚಾರ ನೋಡೋದಾದರೆ ಅವ್ರು ಹೇಳ್ತಿರೋದು ನೋಡಿ, 40 ವರ್ಷ ಆಯಿತು ಇನ್ಯಾವಾಗ ಅಂತೇಳಿ. ಅವರು ಮತ್ತೊಂದು ಈಗ ಅಲ್ಲಿ ಏನು ಸಂದೇಶ ಅಂದರೆ, ಮಧು ಬಂಗಾರಪ್ಪ ಕಳೆದ ಚುನಾವಣೆಯ ಹೊತ್ತಿನಲ್ಲಿ, ಅಂದರೆ 2023ರ ಚುನಾವಣೆಗೂ ಮೊದಲು ಕಾಂಗ್ರೆಸ್ಗೆ ಬಂದು 2ನೇ ಬಾರಿ ಸಚಿವರಾಗ್ತಾರೆ. 40 ವರ್ಷ ಇದ್ದರೂ ನಾವು ಒಂದು ಬಾರಿಯೂ ಸಚಿವರಾಗಲಿಲ್ಲ ಅನ್ನುವ ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ. ಅದೇ ಸಂದೇಶ ಲೇಔಟ್ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು ಅಂತ. ಯಶವಂತರಾಯಗೌಡ ಪಾಟೀಲರು ಕೂಡ ಅದೇ ಮಾತು. ಇವರೆಲ್ಲ ನೋಡಿದ್ರೆ ಯಾರೋ ವಲಸೆ ಬಂದವರೆಲ್ಲ, ಅವರೆಲ್ಲ ಹೇಳ್ತಿರೋದೇನೆಂದರೆ ವಲಸೆ ಬಂದವರು ಮಂತ್ರಿಗಳಾಗಿದ್ದಾರೆ, ಪಕ್ಷನಿಷ್ಠೆ ಅಂಥೇಳಿ ಮೂಲ ಕಾಂಗ್ರೆಸ್ಗಿರೋ ನಾವೇನಿದ್ದೀವಿ, ನಮಗೆ ಯಾವ ಸ್ಥಾನಮಾನವೂ ಸಿಕ್ಕಿಲ್ಲ, ಸಚಿವ ಸ್ಥಾನ ಕೊಡಲೇ ಇಲ್ಲ ಅನ್ನೋದು ಅವರ ಅಳಲು. ಅದೇ ಕಾರಣಕ್ಕಾಗಿ ಈಗ ರಾಜೀನಾಮೆ ನಿರ್ಧಾರಕ್ಕೆ ಬಂದಿರುವಂಥದ್ದು. ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ BK ಸಂಗಮೇಶ್ವರ ರಾಜೀನಾಮೆ ಪತ್ರ ಇದೆ. ಆ ರಾಜೀನಾಮೆ ಪತ್ರ ಅದು ಎಕ್ಸ್ಕ್ಲೂಸಿವ್ ಪ್ರತಿ ಇರುವಂಥದ್ದು ರಿಪಬ್ಲಿಕ್ ಕನ್ನಡದ ಬಳಿ. ಆ ರಾಜೀನಾಮೆ ಪತ್ರದಲ್ಲೂ ಅದನ್ನೇ ಬರೆದಿದ್ದಾರೆ ಅವರು. ಕಾರಣ ಏನು ಕೊಟ್ಟಿದ್ದಾರೆ ಅಂದರೆ, ಇದೇ ಕಾರಣವನ್ನು ಆ ಒಕ್ಕಣೆಯಲ್ಲಿ ಬರೆದಿದ್ದಾರೆ ಅಂತೇಳಿ. ಅಲ್ಲಿಗೆ ಅವರು ಏನು ಮೆಸೇಜ್ ಕನ್ವೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡೇ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅನ್ನೋದು ಬಹುಶಃ ಇದು ಆರಂಭ ಅನಿಸಿದೆ. ಯಾಕಂದರೆ ನಿನ್ನೆ ನೀವು ಗಮನಿಸಿದರೆ ಯಶವಂತರಾಯಗೌಡ ಪಾಟೀಲರು ಯಾವಾಗ ರಾಜೀನಾಮೆಯನ್ನು ಕೊಟ್ಟರು ಆಗಲೇ ಶುರುವಾಗಿತ್ತು ರಾಜೀನಾಮೆ. ಈಗಲೂ ಕೂಡ TB ಜಯಚಂದ್ರ ಅವರ ನೇತೃತ್ವದಲ್ಲಿ ತುಮಕೂರಿನ ಶಾಸಕರೆಲ್ಲ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಅವರು ತಮ್ಮ ತೀರ್ಮಾನವನ್ನು ಹೇಳುವವರಿದ್ದಾರೆ. ಇದರ ನಡುವೆ ಹೈಕಮಾಂಡ್ನ ಟೀಮ್ ಈಗ ಸಮಾಧಾನ ಮಾಡುವಂತಹ, ಮನವೊಲಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ. ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ? ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಸ್ಮಿತಾ, ಈಗ ಹೈಕಮಾಂಡ್ ಕಡೆಯಿಂದ ಇದನ್ನ ಸರಿಪಡಿಸೋ ಪ್ರಯತ್ನಗಳಾಗತ್ತಾ ಅಥವಾ ಆಗಬೇಕಾ ಅಂತ? ಯಾಕಂದ್ರೆ ಈಗ ಅಸಮಾಧಾನ ಯಾವ ಲೆವೆಲಲ್ಲಿ ಅಂದರೆ, ನೆನ್ನೆ ನಾವು ಗಮನಿಸಿದ್ವಿ DK ಶಿವಕುಮಾರ್ ಅವರ ಪ್ರತಿಕೃತಿ ದಹಿಸ್ತಿದ್ದಾರೆ, ಅವರ ಭಾವಚಿತ್ರಗಳನ್ನ ಇಟ್ಕೊಂಡು ಅದ್ರ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದು ಲೋಕಲಿ ಸೆಟಲ್ ಡೌನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಹೈಕಮಾಂಡ್ ಇದರಲ್ಲಿ ಎಂಟ್ರಿ ಆಗೋ ಸಾಧ್ಯತೆಗಳು ಎಷ್ಟಿದೆ ಅಂತ? ಆಲ್ರೆಡಿ ಎಂಟ್ರಿ ಆಗಿದೆ ಸ್ಮಿತಾ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಿನ್ನೆ ರಾತ್ರಿ ತಡರಾತ್ರಿ, ನಿಮಗೆ ಗೊತ್ತಿರಲಿ, 1 ಗಂಟೆಗೆ, ಮಧ್ಯರಾತ್ರಿ 1 ಗಂಟೆಯಿಂದ 2 ಗಂಟೆಯವರೆಗೂ ಹಲವು ಅಸಮಾಧಾನಿತ ಶಾಸಕರ ಜೊತೆ HC ಬಾಲಕೃಷ್ಣ, ಡಾಕ್ಟರ್ ರಂಗನಾಥ್, ಚಲುವರಾಯಸ್ವಾಮಿ, BV ಶ್ರೀನಿವಾಸ್ ಹಾಗೂ ಕೆಲವರ ಜೊತೆ ಸ್ವತಃ ಸುರ್ಜೇವಾಲಾ ಫೋನಲ್ಲಿ ಮಾತಾಡಿದ್ದಾರೆ. ಮಾತನಾಡಿಬಿಟ್ಟು ಯಾವುದೇ ಕಾರಣಕ್ಕೂ ರಾಜೀನಾಮೆ ತೀರ್ಮಾನಕ್ಕೆ ಹೋಗಬೇಡಿ, ನಿಮ್ದೇನಿದ್ರು ಬಂದು ಮಾತಾಡಿ, 4 ಗೋಡೆಯ ನಡುವೆ ಮಾತಾಡೋಣ, ನಿಮ್ಮ ಭರವಸೆ ಏನಿದೆ ಈಡೇರಿಸೋಣ, ಆದರೆ ಸಚಿವ ಸ್ಥಾನ ಬಿಟ್ಟು ಬೇರೆ ಏನು ಬೇಕಿದ್ರು ಕೇಳಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಬಹುಶಃ ಅದಕ್ಕೆ ಒಪ್ಕೋತಾರ ಇವರೆಲ್ಲರೂ ಕೂಡ? ಅಟ್ಲೀಸ್ಟ್ ಈಗ ಏನು ಇದೊಂದು ಚೌಕಾಶಿ ರಾಜಕಾರಣ ಸ್ಮಿತಾ. ಈ ಚೌಕಾಶಿ ರಾಜಕಾರಣದಲ್ಲಿ ಏನಾದರೂ ಇವರಿಗೆ ಬೇಕಾದ್ದನ್ನು ಕೊಟ್ಟು ಸಮಾಧಾನ ಮಾಡುವಂತಹ, ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾರಾ? ಹಾಗಾಯಿತು ಅಂದರೆ ಹೈಕಮಾಂಡ್ ಈಗಾಗಲೇ ಎಂಟ್ರಿ ಕೊಟ್ಟಿದೆ, ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದು ಸಕ್ಸೀಡ್ ಆಗುತ್ತೆ. ಅದರ್ವೈಸ್ ಇವರಿಗೆ ಸಚಿವ ಸ್ಥಾನವನ್ನೂ ಕೊಡಲಿಲ್ಲ, ಇವರು ಕೇಳಿದ ಬೇರೆ ಇತರೆ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದರೆ ಇದು ಯಾವ ತಾರಕಕ್ಕೆ ಬೇಕಾದರೂ ಹೋಗ್ಬೋದು. ಬಹುಶಃ ಆಗ ಯಾರು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿ ಇರೋದಿಲ್ಲ. ಯಾಕಂದರೆ ನೋಡಿ, ಯಾರೆಲ್ಲ ಈಗ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಈಗಲೂ TB ಜಯಚಂದ್ರ ಅವರ ನೇತೃತ್ವದಲ್ಲಿ, ಅದು ಗುಬ್ಬಿ ವಾಸು ಅವರಾಗಿರ್ಬೋದು, ಷಡಕ್ಷರಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಸಭೆಯನ್ನು ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ? DK ಶಿವಕುಮಾರ್ ಅವರು ಯಾರೇ ರಾಜೀನಾಮೆ ಕೊಟ್ಟರು ನಾನು ಅಂಗೀಕಾರ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಈ ಸಭೆಗಳು ನಡೀತಾ ಇದೆ ಅಂದರೆ
ಅಲ್ಲಿಗೆ ಅವರು ಯೋಚನೆ ಮಾಡ್ಕೋಬೇಕಾಗುತ್ತೆ, ಇದು ಯಾವ ಹಂತಕ್ಕೆ ಹೋಗಿದೆ, ಯಾವ ತಾರಕಕ್ಕೆ ಹೋಗಿದೆ, ಇದನ್ನು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ವಾ ಅನ್ನೋಂಥದ್ದು. ಬಹುಶಃ ಅದೇ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಟೀಮ್, ನೀವು ಹೇಳಿದಂತೆ ಹೈಕಮಾಂಡ್ ಟೀಮ್ ಏನು ಎಂಟ್ರಿ ಆಗಿದೆ, ಅದು ಎಷ್ಟರ ಮಟ್ಟಿಗೆ ಸಕ್ಸೀಡ್ ಆಗುತ್ತೆ ಮನವೊಲಿಸುವಲ್ಲಿ, ಅದು ಬಹಳ ಮುಖ್ಯವಾದ ಪ್ರಶ್ನೆ. ಸ್ಮಿತಾ, ನಿಜ. ಸೊ ಈಗ ಈ ರಾಜೀನಾಮೆ ಪರ್ವ ಏನಿದೆ, ಅಫಿಷಿಯಲಿ ನಮಗೆ ಗೊತ್ತಾಗಿರೋದು ಒಂದು ರಾಜೀನಾಮೆ ಸಲ್ಲಿಕೆ, ಇನ್ನೊಂದು ಸಲ್ಲಿಕೆಗೆ ಸಿದ್ಧತೆ. ಇದು ಇನ್ನು ಮುಂದುವರೆದ್ರೆ ಯಾರಿಗೆಲ್ಲ ಅಸಮಾಧಾನ ಇದೆ, ಯಾರೆಲ್ಲರೂ ಈ ರೀತಿಯ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ ಅನ್ನೋದನ್ನ ಗಮನಿಸೋದಾದ್ರೆ, ಈಗಾಗಲೇ ನಾನು ಹೇಳಿದ್ನಲ್ಲ, ಈಗ ಕೆಲವರು ಸ್ಮಿತಾ ಏನು ಮಾಡ್ತಾ ಇದ್ದಾರೆ, ನಿಗಮ ಮಂಡಳಿಗಳನ್ನ ಕೊಟ್ಟಿದ್ದಾರೆ ಅವರಿಗೆ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಅವರಿಗೆ ಒಂದು ಮಾತು ಕೊಟ್ಟಿದ್ರು. ಅವಾಗ ಈಗ ನೀವು ನಿಗಮ ಮಂಡಳಿ ಅಧ್ಯಕ್ಷರಾಗಿರಿ, ನಿಮ್ಮ ಸೀನಿಯಾರಿಟಿ ನಮಗೆ ಗೊತ್ತಿದೆ, ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ನಿಮಗೆ ಮಿನಿಸ್ಟರ್ ಮಾಡ್ತೀವಿ ಅನ್ನೋ ಅಂತ ಮಾತು ಕೊಟ್ಟಿದ್ದಾಗಿತ್ತು. ಅದೇ ಕಾರಣಕ್ಕಾಗಿ ಈಗೇನು ಮಾಡ್ತಿದ್ದಾರೆ, ಕೆಲವರೆಲ್ಲ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು, ಇನ್ನು ನಮಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವೂ ಬೇಕಾಗಿಲ್ಲ, ಮಿನಿಸ್ಟರ್ ಪೋಸ್ಟ್ ಸಿಗಲ್ಲ, ಇನ್ನು ಇದ್ದು ಉಪಯೋಗ ಇಲ್ಲ ಅನ್ನೋರು ರಾಜೀನಾಮೆ ಪತ್ರವನ್ನು ಕೊಡ್ಲಿಕ್ಕೆ ರೆಡಿ ಆಗಿರುವಂಥದ್ದು. ಯಶವಂತರಾಯಗೌಡ ಪಾಟೀಲ್ ಅದನ್ನೇ ಹೇಳಿದ್ರು, ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಸಿ ಗೊತ್ತಿಲ್ಲ, ನಾ ಈಗ ಹೋಗ್ತೀನಿ ಕೊಡ್ತೀನಿ ಅಂತಲಿ ಹೋದ್ರು, ಕೊಟ್ಟರು. ಅಂದರೆ ಅವ್ರು ಆ ಎಕ್ಸ್ಟೆಂಟಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ತಾಳ್ಮೆಗೆ ಇನ್ಯಾವ ಪರಿಧಿಯೂ ಇಲ್ಲ, ಇನ್ಯಾವ ಪರಿಧಿಯೂ ಉಳಿದಿಲ್ಲ, ಇದು ಕಟ್ಟ ಕಡೆಯ ಹೆಜ್ಜೆ ಅನ್ನುವ ರೀತಿಯಲ್ಲೇ ಸಂದೇಶವನ್ನು ರವಾನೆ ಮಾಡಿದ್ದಾಗಿತ್ತು ಅವರು ಅಂತಲಿ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ 2 ದಾರಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕೆಲವರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದು, ಅವರು ಬಹುಶಃ 2028 ಚುನಾವಣೆ ಇರುವಂಥದ್ದು, ಈಗ ಪಕ್ಷಾಂತರ ಮಾಡಿ ಯಾವ ಪ್ರಯೋಜನವೂ ಇಲ್ಲ, ಆ ಸಂದರ್ಭದಲ್ಲಿ ತೀರ್ಮಾನ ಮಾಡೋಣ, ಈಗ ಏನು ಸಂದೇಶ ಕೊಡೋಣ ಅದನ್ನು ಕೊಡೋಣ ಅನ್ನುವ ನಿಟ್ಟಿನಲ್ಲಿ ಆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮತ್ತು ಕೆಲವರು ಕ್ಷೇತ್ರದ ಮತದಾರರ ಒತ್ತಾಯದ ಮೇಲೆಗೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ರಾಜೀನಾಮೆ ಪ್ರತಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ವಿ ಕೆ ಸಂಗಮೇಶ್ವರ್ ಅವ್ರದ್ದು. ಅದರಲ್ಲೂ ಅದನ್ನೇ ಉಲ್ಲೇಖಿಸಿದ್ದಾರೆ ಅವರು, ಕ್ಷೇತ್ರದ ಮತದಾರರೇ ಹೇಳಿದ್ರಿಂದ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ. ಬಹುಶಃ ಇದರಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅವರ ಮೆಸೇಜ್ ಏನು ಅನ್ನುವಂಥದ್ದು ಅಂತ. ಸ್ಮಿತಾ, ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಒಂದ್ ಕಡೆ ಅಸಮಾಧಾನ, ಆಕ್ರೋಶ, ರಾಜೀನಾಮೆ ಸಿದ್ಧತೆ, ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆಗಳು. ಸದ್ಯಕ್ಕೆ ನೇರ ಪ್ರಸಾರದ ದೃಶ್ಯದಲ್ಲಿ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ಆಕ್ರೋಶಗೊಂಡಿರುವ ಕಾರ್ಯಕರ್ತರು ಅಧಿಕಾರವನ್ನು ಕೂಗ್ತಾ ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕಳೆದ ನಿನ್ನೆಯಿಂದ, ಇನ್ಫ್ಯಾಕ್ಟ್ ಯಾವಾಗ ಅಧಿಕೃತವಾಗಿ ಪಟ್ಟಿ ಘೋಷಣೆ ಆಯಿತು ಅದಕ್ಕಿಂತ ಮುಂಚೆಯಿಂದಲೂ ಕೂಡ ಇಂಥ ಅನೇಕ ಪ್ರತಿಭಟನೆಗಳಿಗೆ ಕಾಂಗ್ರೆಸ್ ಪಕ್ಷ ಸಾಕ್ಷಿಯಾಗಿದೆ. ನನ್ನ ಕಲೀಗ್ ವೀರೇಂದ್ರ ಹೇಳ್ತಾ ಇದ್ದಾಗ ಈಗ ಆಲ್ರೆಡಿ ಹೈಕಮಾಂಡ್ ಕೂಡ ಅಸಮಾಧಾನಿತರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ಅವರನ್ನ ಸಮಾಧಾನಕ್ಕೆ ತರುವ ಪ್ರಯತ್ನಕ್ಕೂ ಕೂಡ ಕೈ ಹಾಕಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಪರಿಪೂರ್ಣವಾದರೂ ಕೂಡ ಕೆಲಸ ಮಾಡೋದು ಸುಗಮ ಆಗುತ್ತಾ ಅನ್ನೋ ಏನು ಪ್ರಶ್ನೆ ಇದೆ. ಅದಕ್ಕೆ ಬಹುಶಃ ಹೈಕಮಾಂಡ್ ಸುಗಮ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇರೋ ರೀತಿಯಲ್ಲಿದೆ. ಬಟ್ ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ ಈ ಆಕ್ರೋಶ ಅಸಮಾಧಾನ, ಇದನ್ನು ಕಾದು ನೋಡಬೇಕಾಗಿದೆ.